ಎಲ್ಲರೂ ಐಡಿ ಚೆಕ್ ಮಾಡಿ ಒಳಗೆ ಬಿಡ್ತಿದ್ದಾರೆ. ಈಗ ಒಂದು ವಸ್ತ್ರ ತಗೊಳ್ಳೋಣ. ದೀಪ ಆಮೇಲೆ ತಾಂಡ ಅವ್ರಿಗೆ ಯಾವ್ದಾರ ಹೊಸದಾಗಿ ಬಂದ ಅವ್ರಿಗೆ ಬಟ್ಟೆ ಕೊಡ್ತಾರೆ, ಅವ್ರು ಯಾರೇ ಆಗ್ತಾರೆ ಅದನ್ನೆಲ್ಲೂ ಅವರು ನಿಷೇಧಿಸ್ತಾರೆ. ಜಿಲ್ಲಾಧಿಕಾರಿಗಳಿಗೆ ನಾವು ಸನ್ಮಾನ ಮಾಡೋದನ್ನು ನೀವು ಒಂದು ಪ್ರತಿಭಟನೆ ಹೋಗ್ಕೊಡುದು ಅಂತಂದ್ರೆ ಸಂವಿಧಾನದ ಆರ್ಟಿಕಲ್ 19 ಮೇಡಮ್ ಅವರು ನಮ್ಮ ದೇಶ ಅಲ್ವಾ, ನಮ್ಮ ತಾಯಿ ಸಂಬಂಧ ಅವ್ರಿಗೆ, ನಮ್ಮ ತಾಯಿ ಸಂಬಂಧವ್ರಿಗೆ ನಾವು ಸನ್ಮಾನ ಮಾಡೋದಕ್ಕೆ ನಮ್ಮ ಹತ್ರ ಅಲ್ಲ, ಅವ್ರ ಹತ್ರ ಆಮೇಲೆ ನಾನು ಈಗ ಕೊನೆಯಲ್ಲ ಮೊದಲು ಈಗ ಶುರುವಾಗ್ತಾ ಇರೋದು. ನಾನು ನಿಮ್ಮೆಲ್ಲರೂ ನೀವೇನೇ ಇನ್ಚಾರ್ಜು, ನೀವೇನೇ ಮುಖ್ಯಸ್ಥರಾಗಿರೋದು ಕೈ ಮುಗಿದು ಕೇಳ್ತಾ ಇದ್ದೀನಿ. ಎಲ್ಲರೂ ಮುಖ್ಯಸ್ಥರೇ. ಆಯ್ತು, ನಿಮ್ಮ ಕಾಲ್ಗೂ ಬೀಳೋಣ. ಸನ್ಮಾನ ಪರ್ಮಿಷನ್ ತಗೋಬೇಕು ಗೊತ್ತಾಗಿದ್ದು. ಕಾನೂನುಗಳು ಹೊಸ ಕಾನೂನು ತಂದಿದ್ದಕ್ಕೆ ಅಂತ ನಾನು ತಂದಿಲ್ಲ, ಅವ್ರು ಕೇಳಿ ಆ ಥರದ ಉಪದ್ರವಗಳು ಮಾತುಗಳಾಡಬೇಕು. ಆಯ್ತು ಸರ್, ಒಂದು ನಿಮಿಷ ನಾವು ಕೇಳ್ತಾ ಉಪದ್ರವ ಅಲ್ವೇನ್ರಿ ಅದು? ಕಾಲಿಗೆ ಬೀಳೋದು ಜಿಲ್ಲಾಧ್ಯಕ್ಷ ಕಾಲಿಗೆ ಬೀಳೋದು ಉಪದ್ರವ ಆಗಿರ್ಬೋದು. ಆದ್ರೆ ನಾವೀಗ ನೀವು ಹೇಳಿದ್ರೆ ಕಬ್ಬಣದ ಅಂಗಡಿ ಬಂದು ಕೇಳ್ತಾ ಇದ್ದೀರಿ. ನಾವೊಂದಷ್ಟು ಪ್ರಜ್ಞೆ ಇರೋರು, ಕಾನೂನು ತಿಳ್ಕೊಂಡಿರುವಂಥ ಜನರ ನಾವು ನಮ್ಮ ಕಾನೂನು ಮತ್ತು ನಮ್ಗೆ ಏನು ಯಾವ್ದನ್ನು ಕೇಳಬೇಕು ಯಾರ ಹತ್ರ ಪರಿಜ್ಞಾನ ಇದೆ. ಸೊ ನಾನು ಕೇಳಕ್ಕೆ ಬಂದಿದ್ದು, ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳೇನಿದ್ದಾವೆ ಅದನ್ನು ಕಾಪಾಡುವಂಥ ಕೆಲಸವನ್ನು ಇವತ್ತು ನೀವೇನು ನಿಯೋಜನೆಗೊಂಡಿದ್ರಿ ನೀವು ಮಾಡಿ ಆಗ್ಬೋದಲ್ವಾ? ನಮ್ಮ ಹಕ್ಕುಗಳ ರಕ್ಷಣೆ ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಮುಖ್ಯಸ್ಥರಿದ್ದೀರಿ. ದಯವಿಟ್ಟು ನಮ್ಮ ಹಕ್ಕುಗಳನ್ನ ಕಾಪಾಡಿ. ಪ್ರೊಟೆಸ್ಟಿಗೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ಈಗ ನಾವು ಮಾಡಿ ಅಂತೀರಾ? ನೀವೇ ಹೇಳಿದ್ರೆ ಸ್ವಲ್ಪ ಕಾಲ್ ರೆಕಾರ್ಡ್ ಇದೆ. ಪ್ರೊಟೆಸ್ಟಿಗೆ ಮಾತ್ರ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ದೀನಿ. ನನ್ನ ಹತ್ರ ನಮಗೆ ಬಹಳ ಪರಿಜ್ಞಾನ ಇದೆ. ಪರಿಜ್ಞಾನನೇ ಎಲ್ಲರೂ ನೋವಾಗ್ಬಿಟ್ಟಿದೆ ಇವಾಗ. ನಮ್ಗೆ ನಮ್ಮ ಪರಿಜ್ಞಾನದಿಂದ ನಿಮಗೆ ನೋವಾಗಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ನಮಗೆ ತಾಯಿ ಸಂಬಂಧ ಬಾಗಿನ ಕೊಡ್ತೀವಿ ಅಂತ ಹೇಳಕ್ ನಾಗರಿಕ ಅದಕ್ಕಿದೆ. ಕಳ್ಳರು ಕದಿದ್ರು ಹಾರಾಕ್ಬೋದು, ನಾವು ಹಾಕಂಗಿಲ್ಲ. ಹಿಂಗೈತೆ ಪರಿಸ್ಥಿತಿ. ನಿಮ್ಗೆ ಹೇಳ್ತಲ್ಲ ಬಿಡಿ, ನಿಮ್ಗೆ ಹೇಳ್ತಲ್ಲ. ಆಯ್ತು ಆಯ್ತು, ನಮ್ದೇನು ಹಕ್ಕುಗಳಿದೆ ದಯವಿಟ್ಟು ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿ. ನೀವೇ ಹೇಳ್ದಂಗೆ ಗೊತ್ತಾಗಿದೆ ನೀವೇನು ಕೆಲಸ ಮಾಡಬೇಕು ಅಂತ ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮಗಿದೆ. ಆ ಬಂಧುಗಳೇ, ಇದಿಷ್ಟು ನಾವು ಇವತ್ತು ಏನು ಇಲ್ಲಿರುವಂತಹ ತುಮಕೂರಿನ ಒಬ್ಬ ಭ್ರಷ್ಟ ಜಿಲ್ಲಾಧಿಕಾರಿ ಏನಿದ್ದಾರೆ ಶುಭಾ ಕಲ್ಯಾಣ್ ಅನ್ನುವಂಥವರು, ಏನು ಸರ್ಕಾರಿ ಭೂಮಿನ ಬೆಲೆ ಬಾಳುವಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಯಾರೋ ಒಬ್ಬರಿಗೆ ಪರಭಾರೆ ಆಗಿರುವಂತಹ ಭೂಮಿಯನ್ನು ರಾಜಕಾರಣಿಗಳ ಏನು ಗೊತ್ತಿಲ್ಲ ಎರಡು ವಿಚಾರಕ್ಕೆ ಇವತ್ತು DC ಅವರು ಏನು ಅದೊಂದು ಅಕ್ರಮವಾಗಿ ನೀವು ಮಾಡಿರೋ ಕೆಲಸ ಏನು? FIR ದಾಖಲಿಸಿದ್ದೀರಾ? ತಪ್ಪು ತಾನೆ? ಕ್ರಿಮಿನಲ್ ಪ್ರಕರಣ, ಕ್ರಿಮಿನಲ್ ಅಪರಾಧ. ಕ್ರಿಮಿನಲ್ ಅಪರಾಧಕ್ಕೆ ಜಿಲ್ಲಾಧಿಕಾರಿಗಳು FIR ದಾಖಲಿಸಿದಾರಾ? ಇಲ್ಲ. ಮೊನ್ನೆ ಮಧುಗಿರಿ ತಹಸೀಲ್ದಾರ್ ಒಂದು FIR ದಾಖಲಿಸಿದ್ದಾರೆ. ಅವನಾರು ರಿಟೈರ್ಡ್ ಆಗಿರೋ AC ಮೇಲೆ ಪಾರ್ಟಿ ಮಾಡ್ಕೊಂಡ್ರೆ ಈ ಪ್ರಕಾರ ಮೂಲ. ಈಗ ಅವರೇ ಹೇಳಿದ್ದಾರೆ ಜಿಲ್ಲಾಧಿಕಾರಿ, ನಾನು ಕೇಳೋಂಥದ್ದು ಅಧಿಕಾರಿ ನಾನು ಡಿಜಿಟಲ್ ಸಿಗ್ನೇಚರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಡಿಜಿಟಲ್ ಸಿಗ್ನೇಚರ್ ಹೆಂಗಪ್ಪ ದುರ್ಬಳಕೆ ಆಯ್ತು? OTP ಯಾರ ಮೊಬೈಲಿಗೆ ಬರುತ್ತೆ? OTP ಇದೆಯಲ್ಲಪ್ಪ, ಡಿಜಿಟಲ್ ಸಿಗ್ನೇಚರ್ ಮಾಡಿದಾಗ OTP ಯಾರ ಮೊಬೈಲಿಗೆ ಬರುತ್ತೆ? ತುಮಕೂರು ಜಿಲ್ಲೆಯ ಪೊಲೀಸರಿಗೆ, ಜಿಲ್ಲಾಧಿಕಾರಿ ಸನ್ಮಾನವನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಪೊಲೀಸರಿಗೆ ದಯಮಾಡಿ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಬರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ, ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಬರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ, ಡಿಜಿಟಲ್ ಸಹಿಯನ್ನು ಅಕ್ರಮವಾಗಿ ಬರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ, ಸರ್ಕಾರಿ ಭೂಮಿಯ
ಭೂಮಿಯನ್ನು ಅಕ್ರಮವಾಗಿ ಪರಬಾರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ ಅಂತೀನಿ ಜೈ ಅನ್ಬೇಕು. ಜೈ ಬಿಟ್ಟು ಇನ್ನೇನು ಹೇಳಂಗಿಲ್ಲ ನೀವು. ಜೈ ಅಷ್ಟೇ ಹೇಳ್ಬೇಕು. ಇವತ್ತು ಜೈಕಾರ ಇವತ್ತು ನಮ್ದು. ನಮಗೆ ರಕ್ಷಣೆ ಕೊಡೋದಕ್ಕೆ ಇಷ್ಟೆಲ್ಲ ಪೊಲೀಸರು ಬಂದಿದ್ದಾರೆ. ನಾವು ಜಿಲ್ಲಾಧಿಕಾರಿ ಮಾಡ್ತಕ್ಕಂಥ ಸನ್ಮಾನವನ್ನು ಬೆಂಬಲಿಸಲಿಕ್ಕೋಸ್ಕರ ಇಷ್ಟೆಲ್ಲ ಪೊಲೀಸರು ಬಂದಿದ್ದಾರೆ. ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ, ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಲು ಅನುಮತಿ ನೀಡುವ ಜಿಲ್ಲಾಧಿಕಾರಿಗೆ, ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಲು ಅನುಮತಿ ನೀಡಿರುವ ಜಿಲ್ಲಾಧಿಕಾರಿಗೆ, ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಲು ಅನುಮತಿ ನೀಡಿರುವ ಜಿಲ್ಲಾಧಿಕಾರಿಗೆ, ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ, ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ ಮಾಡೋದಕ್ಕೆ ಕಾಯಕವೇ ಕೈಲಾಸ ಏನು ಕರೆ ಕೊಟ್ಟಿದ್ದಾರೆ, ಆ ನಾಣ್ಣುಡಿಯನ್ನ ಇವತ್ತು ಅಕ್ರಮಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವಂತ ಜಿಲ್ಲಾಧಿಕಾರಿ ಅವರಿಗೆ, ಕಾಯಕವೇ ಕೈಲಾಸವನ್ನ ಇವತ್ತು ಬಸವಣ್ಣನವರ 12ನೇ ಶತಮಾನದ ನಾಣ್ಣುಡಿಯನ್ನ ಇವತ್ತು ಅಕ್ರಮಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವಂತ ಜಿಲ್ಲಾಧಿಕಾರಿ ಅವರಿಗೆ, ಸತ್ಯಮೇವ ಜಯತೆ ಅಂತೇಳಿ ನಮ್ಮ ಏನು ನ್ಯಾಷನಲ್ ಆಂಬ್ಲಮ್ ಅದನ್ನ ಬಳಕೆ ಮಾಡಿಕೊಂಡು ಇವತ್ತು ದುರುಪಯೋಗ ಪಡ್ಕೊಳ್ತಾ ಇರುವಂತಹ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಸರ್ಕಾರಿ ನೌಕರರಿಗೆ, ಜಿಲ್ಲಾಧಿಕಾರಿಯನ್ನ ಏನು ಅಕ್ರಮವಾಗಿ ಪರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ, ತುಮಕೂರು ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಲು ಅನುಮತಿ ನೀಡಿರುವ ಜಿಲ್ಲಾಧಿಕಾರಿಗೆ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ತಹಸೀಲ್ದಾರ್ ಕಚೇರಿಯಲ್ಲೂ ಲಂಚಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಜಿಲ್ಲಾಧಿಕಾರಿಗೆ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ತಾಲೂಕ್ ಕಚೇರಿಯಲ್ಲೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಲಂಚಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಜಿಲ್ಲಾಧಿಕಾರಿಗೆ, ಮಶಾಣಕ್ಕೆ ಭೂಮಿ ನೀಡದೆ ಪ್ರಭಾವಿಗಳಿಗೆ ಭೂಮಿ ನೀಡಿದ ಜಿಲ್ಲಾಧಿಕಾರಿಗೆ, ಮಶಾಣಕ್ಕೆ ಭೂಮಿ ನೀಡದೆ ಪ್ರಭಾವಿಗಳಿಗೆ ಭೂಮಿ ನೀಡುವ ಜಿಲ್ಲಾಧಿಕಾರಿಗಳಿಗೆ, ಸಂವಿಧಾನದ 19ನೇ ವಿಧಿಯನ್ನ ದಮನ ಮಾಡಿರುವ ಜಿಲ್ಲಾಧಿಕಾರಿಗೆ, ಜಿಲ್ಲೆಯ ಜನರು ಪ್ರತಿಭಟಿಸುವ ಹಕ್ಕನ್ನು ಕಿತ್ತುಕೊಂಡಿರುವ ಜಿಲ್ಲಾಧಿಕಾರಿಗೆ, ಜಿಲ್ಲೆಯ ಜನರ ಹಕ್ಕನ್ನು ಕಿತ್ತುಕೊಂಡಿರ್ತಕ್ಕಂಥ ಜಿಲ್ಲಾಧಿಕಾರಿಗೆ, ಎಲ್ಲವನ್ನೂ ಸಪೋರ್ಟ್ ಮಾಡೋ ಪೊಲೀಸರಿಗೆ, ಮಾಡೋರಿಗೆ ಸಪೋರ್ಟ್ ಮಾಡೋ ಪೊಲೀಸರಿಗೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಭ್ರಷ್ಟರೇ 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 ನಾಡ ಪ್ರೇಮಿಗಳೇ ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಅಂಬೇಡ್ಕರ್ ಅವರ ಸಮಾನತೆಯ ಕರ್ನಾಟಕ. ಜನರು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ಬ್ಯಾನರ್ ಅನ್ನ ಯಾರೋ ನಿಮ್ಮ ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಪುಣ್ಯಾತ್ಮ ಆತ ಕಿತ್ಕೊಂಡು ಹೋಗಿದಾನಂತೆ. ಯಾಕೆ ಕಿತ್ಕೊಂಡು ಹೋಗೋಣ? ದಯವಿಟ್ಟು ನಮ್ಮ ಪುಣ್ಯಾತ್ಮರು ನಮ್ಮ ಬ್ಯಾನರ್ ಅನ್ನ ಕಿತ್ಕೊಂಡು ಹೋಗಿದಾರೆ. ನಿಮ್ಮ ಪೊಲೀಸ್ ಇಲಾಖೆಯವರು ಯಾರು ಇಲ್ಲಿ ಮೇಲಾಧಿಕಾರಿ ಇದ್ದೀರಾ, ದಯವಿಟ್ಟು ನಮ್ಮ ಬ್ಯಾನರ್ ತಂದ್ಕೊಡಿ. ಪೊಲೀಸ್ ಇಲಾಖೆಯವರು ಬ್ಯಾನರ್ ತಂದ್ಕೊಡಿ. ಬ್ಯಾನರ್ ಕೊಡಿ. ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ, ನಾವು ಸನ್ಮಾನ ಮಾಡಕ್ ಬಂದಿದೀವಿ. ಇಲ್ಲೇ ಜಿಲ್ಲಾಧಿಕಾರಿ ಕರೀರಿ. ಆಮೇಲೆ ಈಗ ತುಮಕೂರೊಳಗೆ ನಡ್ಕೊಂಡು ಹೋಗೋದಕ್ಕೂ ಪೊಲೀಸ್ ಪರ್ಮಿಷನ್ ತಗೋಬೇಕು ಅಂದ್ರೆ ಇದಕ್ಕೆ ಅರ್ಥ ಇರಲ್ಲ. ಹೌದು, ದಯಮಾಡಿ ನೋಡ್ರಿ, ಪೊಲೀಸ್ ಇಲಾಖೆಗೆ ಮಧುಕರ್ ಶೆಟ್ಟಿ ಅಂತವರು, ಸೋನಿಯಾ ನಾರಂಗ್ ಅಂತವರು ಪುಣ್ಯಾತ್ಮರು ಇದ್ದಂತ ಇಲಾಖೆ, ದಯಮಾಡಿ ಸಂವಿಧಾನವನ್ನು ನೀವೇನಾದ್ರು ಹತ್ತಿಕ್ಕ ಕೆಲಸ ಮಾಡಿದ್ರೆ ನಿಜಕ್ಕೂ ನೈತಿಕವಾಗಿ ದಿನೇ ದಿನೇ ಹೊಸ ಕೆಲಸಕ್ಕೆ ಸೇರೋರಿಗೆ ಅನಾನುಕೂಲ ಆಗುತ್ತೆ. ಇಲ್ಲಿ ಖಾಲಿ ಬಿದ್ದುಬಿಡ್ತೀವಿ, ದಯಮಾಡಿ ಬ್ಯಾನರ್ ಕೊಟ್ಬಿಡಿ. ದಯವಿಟ್ಟು DC ಅವ್ರನ್ನ ಒಂದ್ ನಿಮಿಷ, DC ಅವ್ರನ್ನ ಇಲ್ಲಿಗೆ ಕರೆಸಿ ನಾವು ಇಲ್ಲೇ ಸನ್ಮಾನ ಮಾಡಿ ಇಲ್ಲಿಂದಾನೆ ಹೋಗ್ತೀವಿ. ಈಗ ಜಿಲ್ಲಾಧಿಕಾರಿ ಕಚೇರಿವರೆಗೆ ನೀವು ಗಾಡಿ ತಡೆ ಹಿಡ್ದಿದ್ದೀರಾ, ನಾವು ಇಲ್ಲಿಂದ ನ್ಯಾಯಯುತವಾಗಿ ನಡ್ಕೊಂಡು ಹೋಗ್ತೀವಿ. ಬನ್ನಿ ನಮ್ಮ ಜೊತೆಗೆ, ಅಲ್ಲೇ ಮಾಡೋಣ, ಅಲ್ಲೇ ಮಾಡೋಣ. ಟ್ರಾಫಿಕ್ ಬ್ಲಾಕ್ ಮಾಡಲ್ಲ, ನೀಟಾಗಿ ನಡ್ಕೊಂಡು ಹೋಗ್ತೀವಿ. ವಿರುದ್ಧವಾಗಿ ಘೋಷಣೆನೇ ಹೋಗಲ್ಲ, ಲಾ ಅಂಡ್ ಆರ್ಡರ್ ತೊಂದರೆನೂ ಕೊಡಲ್ಲ, ಜೈಕಾರ ಹಾಕ್ತಿವಿ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲ್ಲ. ಜಿಲ್ಲಾಡಳಿತಕ್ಕೆ ಹೇಳಿ ಜೈಕಾರ, ಅಕ್ರಮವೆಸಗುತ್ತಿರುವ ಜಿಲ್ಲಾಡಳಿತಕ್ಕೆ ಹೇಳಿ ಜೈಕಾರ. ನಾವು ಇಲ್ಲಿಂದ ನೇರವಾಗಿ ಹೋಗ್ತೀವಿ. ಇಲ್ಲಿರುವಂತ ಅಡ್ಡಿ ಇಲ್ಲ. ಹೌದಾ? ಸರಿ, ಪ್ರತಿಭಟನೆ ಮಾಡೋದಕ್ಕೆ ಅಷ್ಟೇ ಅವ್ರದ್ದು ಅಡ್ಡಿ. ಬನ್ನಿ ಹೋಗೋಣ ನಡ್ಕೊಂಡು. ಬ್ಯಾನರ್ ಪಾಪ ಪ್ರತಿಭಟನೆಯ ಸಂಕೇತ ಅಂತ ಹೇಳಿ ಬ್ಯಾನರ್ ನ ಇಲ್ಲ, ಕಲ್ಸ್ಕೊಂಡಿದ್ದಾರೆ. ಆಗಲ್ಲಿ ಸನ್ಮಾನ ಅಂತ ಬರ್ದಿರೋದು ನಾವು. ಅಲ್ಲಲ್ಲ, ಅವ್ರಿಗೆ ಅದೊಂದು ಪ್ರತಿಭಟನೆ ತೋರಿಸ್ಬಿಡಪ್ಪ. ಇಲ್ಲ, ಎದ್ದೇಳ್ಬೇಡಿ, ಒಂದ್ ನಿಮಿಷ ಎದ್ದೇಳ್ಬೇಡಿ. ಸರಿ, ಅವರು ಅದನ್ನ ಕಲ್ಸ್ಕೊಂಡಿದ್ದಾರೆ. ಮತ್ತೆ ನಾನು ಕೇಳ್ಕೊಂಡಿದ್ದೀನಿ, ಇವತ್ತು
ದಯವಿಟ್ಟು ನೀವು ಈ ದೇಶದ ಪ್ರಜೆಗಳ ಹಕ್ಕುಗಳೇನಿದೆ ಅದನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡಿ ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಹೌದು, ನಿಮಗೇನು ಹಕ್ಕುಗಳಿದೆ ಸಂವಿಧಾನದಲ್ಲಿ ಅದನ್ನ ಏನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾಗಿರುವಂತ ರಕ್ಷಣೆಯನ್ನು ನಾವು ಕೊಡೋದಕ್ಕೆ ಇದೀವಿ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಅಪಾರ್ಥ ಮಾಡ್ಕೋಬೇಡಿ, ನಾವು ಅಲ್ಲಿಗೆ ಹೋಗೋಣ. ಆಮೇಲೆ ನಾವು ಯಾವುದೇ ಕಾನೂನು ಬಾಹಿರವಾಗಿರೋದನ್ನ ನಡ್ಕೋತಾ ಇಲ್ಲ. ಅವ್ರಿಗೆ ಘೋಷಣೆ ಕೂಗಲ್ಲ, ಗೊಂಬಿ ಮಾಡಲ್ಲ, ಗಲಾಟೆ ಮಾಡಲ್ಲ, ಅಶಾಂತಿಗಿಳಿಯೋದಿಲ್ಲ. ಹಾಗಾಗಿ ನಿಮಗೆ ಪೊಲೀಸ್ ಅವ್ರಿಗೂ ಏನೇನು ಕೆಲಸ ಕೊಡೋದಿಲ್ಲ. ಹಾಗಾಗಿ ನೀವು ನಿಮ್ ಡ್ಯೂಟಿ ಮಾಡಿ, ನಾವು ನಮ್ ಡ್ಯೂಟಿ ಮಾಡ್ತೀವಿ ಪ್ರಜೆಗಳಾಗಿ ಅಂತ ಹೇಳಿ. ಕೆಆರ್ಎಸ್ ಪಕ್ಷದ ಮೂಲ ಮಂತ್ರ ಏನಪ್ಪ? ದಯಮಾಡಿ ತುಮಕೂರು ಜಿಲ್ಲೆಯ ಪೊಲೀಸರು ಕೆಆರ್ಎಸ್ ಪಕ್ಷದ ಶೀಲಾ ಶಿಸ್ತನ್ನ ಗೌರವಿಸಿ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವಕಾಶ ಕೊಡಿ. ನಮ್ಮವರೆಲ್ಲ ಬಂದಿದ್ದಾರಾ? ಬಂದಿದ್ದಾದ್ಮೇಲೆ ನಾವು ಶಾಂತಿಯುತವಾಗಿ ಈಗ ಮೊನ್ನೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ವಿ. ಎಲ್ಲ ಏನನ್ರಿ ಹೂ ಅನ್ರಿ. ಮೊನ್ನೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ವಿ. ಅಲ್ಲಿ ಹೊಸಬ್ರು ಯಾರೋ ಎಸಿ ಬಂದಿದ್ರು. ಅವತ್ತು 100 ಜನ ನಮಗೆ ಒಳಗಡೆ ಹೋಗಕ್ ಬಿಡ್ತಾ ಇಲ್ಲ. 100 ಜನ ಬೊಕ್ಕೆ ಹಿಡ್ಕೊಂಡು ಹಾರ ತುರ ಹಿಡ್ಕೊಂಡು ನಿಂತಿದ್ರು. ನಮ್ಮ ಶ್ರೀನಿವಾಸ ಮೂರ್ತಿ ಅಧ್ಯಕ್ಷ ಇದಾರಲ್ಲ, ಅವ್ರೇನಂದ್ರು ಅಂದ್ರೆ, ಯಾಕ್ರಣ್ಣ ಇಷ್ಟೊಂದು ಹಾರ ತುರ ಹಿಡ್ಕೊಂಡಿದ್ದೀರಾ, ಒಂದ್ ಪುಸ್ತಕ ಆದ್ರೂ ತಂದ್ಕೊಡೋದಲ್ವೇ ಅಂತ ಅಂದ್ರು. ಇಲ್ಲ ಸರ್, ಹೊಸ ಅಧಿಕಾರಿ ಬಂದವ್ರೆ, ಅವ್ರು ಒಂದ್ ಸನ್ಮಾನ ಮಾಡ್ಬೇಕು ಅಂದ್ರು. ನಮ್ ಜಿಲ್ಲೆ ಜನ ನೋಡ್ಕೊತಾವ್ರೆ, ನಮ್ ಜಿಲ್ಲಾಧಿಕಾರಿ ಅವ್ರು ಒಂದ್ ಸನ್ಮಾನ ನಾವೆಲ್ಲ ಮಾಡೋದ್ ಬೇಡ್ವೇನ್ರಪ್ಪ? ಅದನ್ನ ಈಗ ನಾವು ಮಾಡಕ್ಕೆ ರೆಡಿ ಇದೀವಲ್ವೇನಪ್ಪ? ಇದಕ್ಕೇನಪ್ಪ, ಇದು ಎಲ್ರು ಮಾಡೋ ಅಂತದೇ ಅಲ್ವಾ? ಯಾರೇನು ಪರ್ಮಿಷನ್ ತಗೊಳಲ್ಲ, ಹಾರ ತುರಾಯಿ ತಗೊಂಡ್ ಹೋಗ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ, ಹೂವಿನ ಗುಚ್ಚ ತಗೊಂಡ್ ಹೋಗ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ. ನಾವಿವತ್ತು ಒಂದು ಪೇಟ, ಶಾಲು, ಹಾರ ತಂದಿದೀವಿ. ಹಾಗಾಗಿ ದಯವಿಟ್ಟು ಅವರೇ ಇಲ್ಲೇ ಬಂದು ಸ್ವೀಕಾರ ಮಾಡಿದ್ರೆ ಮಾಡ್ಲಿ, ಅವರೇ ಬಂದ್ರೆ ಒಳ್ಳೇದು. ಆಮೇಲೆ ನೋಡಿ, ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಇದ್ದಾರೆ. ಅವರು ಕಾಯಕವೇ ಕೈಲಾಸ ಅಂದವರು. 110 ವರ್ಷ ಬದುಕ್ತಂತಾರ ಸ್ವಾಮೀಜಿ ಅವರು ಕಾಯಕವೇ ಕೈಲಾಸವನ್ನಾಗಿ ರೂಢಿ ಮಾಡಿಕೊಂಡು ಅವರು ದಾಸೋಹವನ್ನ ಎತ್ತಿ 1000 ಮಾಡ್ದಂಗಾಯ್ತು. ನಾವ್ ಇದೇ ಪ್ರಶ್ನೆ ಕೇಳ್ತಾ ಇರೋದು, ಸತ್ಯಮೇವ ಜಯತೆ ಅಂದ್ರೆ ಏನಪ್ಪ? ಸತ್ಯವನ್ನ ಚೆನ್ನಾಗಿ ಮೇಯ್ದ್ಬಿಟ್ಟು ಸತ್ಯಮೇವ ಜಯತೆ ಕೈಲಾಸ ಬಸವಣ್ಣನವರ ನಾಣ್ಣುಡಿಗೆ ಅರ್ಥ ತಂದ್ಕೊಟ್ಟವರು. ಇವತ್ತು ನಮ್ಮ ಜಿಲ್ಲಾಧಿಕಾರಿಯವರು ಅಕ್ರಮ ಇರ್ಲಿ ನಿಧಾನ ಆರಾಮಾಗಿರಿ ನಿಧಾನವಾಗಿರಿ. ಓಕೆ, ಫೋನ್ ಮಾಡ್ರಿ, ಇಲ್ಲಿಂದ ಶಾಂತಿಯುತವಾಗಿ ನಡ್ಕೊಂಡು ಹೋಗೋಣ. ಇಬ್ಬಿಬ್ರು ಸಾಲಕ್ ಬನ್ನಿ, ಟ್ರಾಫಿಕ್ ಜಾಮ್ ಆಗತ್ ಬೇಡ, ಜೈಕಾರ ಹಾಕೋಣ. ನಮ್ಮ ಶಾಂತಿಯುತವಾದ ಏನ್ ಮೆರವಣಿಗೆ ಇದೆ ಶಾಂತಿಯುತವಾಗಿ ಹೋಗ್ಬಿಟ್ಟು ನಾವೇನ್ ಸನ್ಮಾನ ಮಾಡ್ಬೇಕಾಗಿದೀವಿ ಅವ್ರು ಬಂದ್ರೆ ಸನ್ಮಾನ ಮಾಡೋಣ. ಇಲ್ಲ ಅಂದ್ರೆ ಅವ್ರದ್ದೇನು ಆಸನ ಇದೆ, ಜಿಲ್ಲಾಧಿಕಾರಿ ಕಚೇರಿ ಏನಿದೆ, ಜಿಲ್ಲಾಧಿಕಾರಿ ಕಚೇರಿ ಒಳಗ್ ಬಿಟ್ರೆ ಒಳಗೆ ಹೋಗಿ ಅವ್ರ ಚೇರ್ಗೆ ಹಾಕೋಣ. ಬರ್ಲಿ ನಿಧಾನ ಬರ್ಲಿ. ಅಲ್ಲ ಜೊತೆ ಕೆಲಸ ಮಾಡ್ತಿದ್ರಲ್ವಾ, ನಿಮಗೆ ಗೊತ್ತಿದೆ ಅಲ್ವಾ ಎಷ್ಟು ಅಕ್ರಮ ನಡೀತಾ ಇದೆ, ಎಷ್ಟು ಲಂಚ ಸ್ವೀಕರಿಸ್ತಾ ಇದೀವಿ, ಡಿಸಿ ಕಚೇರಿಗೆ ಕಮಿಷನ್ ಎಷ್ಟು ಬರುತ್ತೆ, ಎಲ್ಲ ಗೊತ್ತಿರೋ ವಿಷಯ. ನೀವು ಅದೇಂಗ್ರಪ್ಪ, ನೀವು ಸತ್ಯಮೇವ ಜಯತೆ ಕಾಯಕವೇ ಕೈಲಾಸ ಅಂತ ಹಾಕೋತಿದ್ದೀರಾ. ದಯವಿಟ್ಟು ನಮ್ ತಾತಂದು ಆಸ್ತಿ ಬಿಡ್ರಿ. ನಮ್ ಬಸವಣ್ಣ ನಮ್ ತಾತ, ನಮ್ಮ ಶಿವಕುಮಾರ್ ಸ್ವಾಮೀಜಿ ನಮ್ ತಾತ. ದಯವಿಟ್ಟು ನಮ್ ತಾತನ ಆಸ್ತಿ ನಮಗೆ ಬಿಟ್ಕೊಡ್ರಪ್ಪ. ದಯವಿಟ್ಟು ನಮ್ಮ ಆಸ್ತಿ ನಮಗೆ ಬಿಟ್ಕೊಡ್ರಿ. ನೀವೇನಾದ್ರೂ ಮಾಡ್ಕೊಳ್ಳಿ, ಹೇಳಿ, ಯಾಕೆ ಹೇಳ್ತಾ ಇಲ್ಲ? ಹೌದು, ನಾವು ಲಂಚ ಇಕ್ಕತ್ತೀವಿ, ಒಂದು ಬೋರ್ಡ್ ಇಟ್ಕೊಳ್ರಪ್ಪ, ಬೋರ್ಡ್ ಇಟ್ಕೊಳ್ಳಿ. 300 ರೂಪಾಯಿ ಲಂಚ ತಗೋತೀನಿ ಬರ್ತ್ ಸರ್ಟಿಫಿಕೇಟ್ಗೆ. ಇದು DC ಕನ್ವರ್ಷನ್ ಮಾಡೋದಕ್ಕೆ ಒಂದು 10, 15, 50 ಲಕ್ಷನೋ ಇಸ್ಕೊತೀನಿ. ಇಂಥವ್ಕಾದ್ರೆ ಭೂಮಿ ಕೊಡೋದಕ್ಕಾದ್ರೆ 1 ಕೋಟಿನೋ 2 ಕೋಟಿನೋ 5 ಕೋಟಿನೋ ಇಸ್ಕೊತೀನಿ. ಏನೋ ಒಂದು ನೀವು ಇಟ್ಕೊಳ್ರಪ್ಪ, ಇಟ್ಕೊಂಡು ಒಂದು ಬೋರ್ಡ್ ಹಾಕ್ರಿ. ನಮ್ಮ ತಾತನ ಆಸ್ತಿ ನಮಗಿರ್ಲಿ. ಕಾಯಕವೇ ಸತ್ಯಮೇವ. ನಮ್ದು ನಮ್ಮ ತಾತನ ಆಸ್ತಿ ನಮ್ಗಿರ್ಲಿ, ನಮ್ಮ ದೇಶದ ಆಸ್ತಿ ನಮಗಿರ್ಲಿ. ನಮ್ಮ ನ್ಯಾಷನಲ್ ಸಿಂಬಲ್ಲು ಸತ್ಯಮೇವ ಜಯತೆ ನಮ್ಮ ಆಸ್ತಿ, ನಮ್ಮ ಜನಗಳ ಆಸ್ತಿ. ದಯವಿಟ್ಟು ನೀವು ಅಕ್ರಮವಾಗಿ ಬಳಕೆ ಮಾಡೋರು ದಯವಿಟ್ಟು ಉಪಯೋಗಿಸಬೇಡಿ. ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಹುತೇಕ ಸೈನಿಕರು, ಪದಾಧಿಕಾರಿಗಳ ತಂದೆ ತಾಯಿಗಳು ಸಹ ಸರ್ಕಾರಿ ನೌಕರರು, ಅಧಿಕಾರಿಗಳು. ನಮ್ಮ ತಂದೆ ತಾಯಿಗಳು ನಮಗೆ ನಿಜವಾಗೂ ಭ್ರಷ್ಟಾಚಾರದ ಹಣದಲ್ಲಿ
ನಮಗೆ ಬದುಕೋದನ್ನ ಹೇಳ್ಕೊಟ್ಟಿಲ್ಲ. ಯಾಕೆಂದ್ರೆ ನಾವು ಸರ್ಕಾರಿ ನೌಕರರ ಮಕ್ಕಳು, ಹಂಗಾಗಿ ಸರ್ಕಾರಿ ನೌಕರರ ವಿರುದ್ಧವಾಗಿ ನಾವಿಲ್ಲ. ಸರ್ಕಾರಿ ನೌಕರರ ಅಧಿಕಾರಿಗಳ ವಿರುದ್ಧ ನಾವಿಲ್ಲ. ಯಾಕೆಂದ್ರೆ ನಮ್ಮಪ್ಪನು ಮೇಟ್ರು, ಸರ್ಕಾರಿ ಸಂಬಳ ತಿಂದವ್ರೆ, ಅನ್ನ ತಿಂದವ್ರೆ, ಸಾರ್ವಜನಿಕರ ತೆರಿಗೆ ಹಣದ ಋಣ ನಮ್ಮ ಮೇಲಿದೆ. ಯಾಕೆಂದ್ರೆ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಘನತೆಯಿಂದ ನೈತಿಕವಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಶೀಲಾ ಶಿಸ್ತಿನಡಿ ಈಗ ಸನ್ಮಾನ ಮಾಡಕ್ ಬಂದಿದ್ದು ನಾವು ಕಿತ್ಕೊಂಡು ಹೋದ್ರೆ ಅರ್ಥ ಏನು ಸರ್? ಮರ ಯಾಕೆ ಇಟ್ಕೊತಾ ಇದ್ದೀರಾ? ನಮ್ಮ ಅಧ್ಯಕ್ಷರಿಗೆ ಹಾಕದ್ ಬೇಡವಾ? ನಮ್ಮ ಅಧ್ಯಕ್ಷರಿಗೆ ಹಾಕದ್ ನಿಮ್ಮ ಆಫೀಸ್ಗಳಿಗೆ ಬಂದು ನಿಮ್ಗೆ ಸನ್ಮಾನ ಮಾಡ್ತಾರೆ, ಅದನ್ನೆಂದಾರ ಹಿಂಗ್ ಕಿತ್ಕೊಂತೀರಾ? ಯಾಕೆ ಸರ್ ಇದೆಲ್ಲ? ಇಡೀ ಯಾಕೆ ಅಲ್ಲ ಸರ್, ನಾವು ಹೇಳ್ತಾ ಇದ್ದೀವಿ, ನಾವು ನಿಮ್ಮ ಮಕ್ಕಳೇ, ನಮ್ಮ ಅಪ್ಪಗಳು ಸರ್ಕಾರಿ ನೌಕರಯ್ಯ. ನೀವ್ಯಾಕೆ ನೈತಿಕವಾಗಿ ಇಷ್ಟೊಂದು ಅಧ್ವಾನ ಆಗ್ತೀರಾ? ಬೇಡ ಸರ್, ನಿಮಗೆ ಬಟ್ಟೆ ಸರ್ಕಾರಿ ನೌಕರಿಗೆ ಒಂದು ಘನತೆ ಇದೆ. ಸನ್ಮಾನ ಮಾಡೋದು ನೀವು ಕಿತ್ಕೊಂಡ್ರೆ ಬನ್ನಿ. ಪೊಲೀಸ್ ವಶಕ್ಕೆ ಪಡ್ಕೊಂಡಾರೆ. ಖಾಲಿ ಬಿದ್ರೆ ಏನಾಯ್ತು? ಈಗ ನಮ್ಮ ಅಧ್ಯಕ್ಷರು ಬರ್ಬೇಕಲ್ಲ, ಅವ್ರಿಗೆ ಹಾರ ಹಾಕದ್ ಬೇಡವಾ? ನಾವು ಹೋಗ್ಲಿ, ನಮ್ಮ ಅಧ್ಯಕ್ಷರಿಗೆ ಹಾರ ಹಾಕಕ್ಕೂ ನಿಮ್ ಬಿಡಕ್ಕೆ ಬಿಡಂಗ್ ಕಾಣಂತ ಇಲ್ಲ. ಬಿಡಪ್ಪ, ಅವ್ರಿಗೆ ನೋಡಿ, ನಮ್ಮ ಹಾರವನ್ನ ಕಿತ್ಕೊಳ್ತಿರುವಂತ ಪೊಲೀಸ್ ಅವರು ದಯವಿಟ್ಟು ಅದನ್ನ ಹಿಂದಿರುಗಿಸಿ. ಹಾರ ಕಿತ್ಕೊಂಡಿರುವಂತ ಪೊಲೀಸ್ ಹಾರ ಕಿತ್ಕೊಂಡಿರುವಂತ ಪೊಲೀಸ್ ಅವರಿಗೆ ಎದಳ್ಬೇಡಿ, ದೀರ್ಘದಂಡ ನಮಸ್ಕಾರ ಮಾಡ್ತೀವಿ. ಯಾಕೆ ಏನ್ ಮಾಡ್ತಾ ಇದಾರೆ? ಯಾಕೆ ಅವ್ರಿಗೆ ಪೊಲೀಸರಿಗೆ ಜೈ. ಏನದು? ನಮ್ಮ ಕಾಲಿಕರ್ ಏನಾಯ್ತು? ಯಾವುದೇ ಕಾರಣಕ್ಕೂ ಯಾವ ಕಾರಣಕ್ಕಾಗ ಪೊಲೀಸರು ನೋಡಿದ್ದೀರಾ? ಈ ರಾಜ್ಯದ ಜನ ಕಣ್ಣಾರೆ ನೋಡ್ತಾ ಇದ್ದೀರಾ? ಈ ರೀತಿಯಾಗಿ ನಮ್ಮನ್ನ ಸರ್ಕಾರಿ ನೌಕರರು ಈ ರೀತಿ ಅವಮಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಪೊಲೀಸರಿಗೆ ಜೈಕಾರ ಹೇಳ್ತೀವಿ. ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಜಿಲ್ಲೆಯಲ್ಲಿ ಪೊಲೀಸ್ ರಾಜ್ಯಭಾರ ನಡೀತಾ ಇದೆ. ಬಿಡ್ರಿ
11 ಲಕ್ಷ ಎಕರೆ ಮುಂದಾಕಿದ್ದಾರೆ. ಸೈಡಿಗೆ ಬರಪ್ಪ ಅತ್ಲೆ ಅವರು ಪೊಲೀಸ್ ಅಧಿಕಾರಿಗಳಿಗೆ ನೀವು ಹಿಂದೆ ಬರ್ರಿ ಸ್ವಲ್ಪ ಅತ್ಲೆ ಅವರು ರೂರಲ್ ಮೆನ್